ನಮಸ್ಕಾರ ಸ್ನೇಹಿತರೆ, ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಡಗು RCB ಅವರು ಗೆದ್ದಿದ್ದಾರೆ. ಅದು ಭರ್ಜರಿಯಾದ 8 ವಿಕೆಟ್ಗಳ ಗೆಲುವು. ಹೌದು ಸ್ನೇಹಿತರೆ, ಇಂದು RCB ತಂಡದವರು ಕಿಂಗ್ಸ್ 11 ಪಂಜಾಬ್ ವಿರುದ್ಧ ಭರ್ಜರಿ 8 ವಿಕೆಟ್ಗಳಿಂದ ಜಯ ಗಳಿಸಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಅಪ್ಡೇಟ್ಸಿಗಾಗಿ ಪಕ್ಕದಲ್ಲಿ ಕಾಣುವ ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ. ಸ್ನೇಹಿತರೆ, ಇಂದು ಮೊಹಾಲಿಯಲ್ಲಿ ನಡೆದ ಪಂಜಾಬ್ ಹಾಗೂ ಬೆಂಗಳೂರು ತಂಡಗಳ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಕಿಂಗ್ಸ್ 11 ಪಂಜಾಬ್ ತಂಡ 4 ವಿಕೆಟ್ ನಷ್ಟಕ್ಕೆ 20 ಓವರ್ಗಳಲ್ಲಿ ಬರೋಬ್ಬರಿ 173 ರನ್ನು ಗಳಿಸಿತ್ತು. ಪಂಜಾಬ್ನ ಈ ಬೃಹತ್ ಮೊತ್ತದಲ್ಲಿ ಬೆಂಗಳೂರು ತಂಡದ ಮಾಜಿ ಕ್ರಿಕೆಟ್ ಆಟಗಾರ, ಈಗಿನ ಪಂಜಾಬ್ ತಂಡದ ಓಪನರ್ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ರವರು 64 ಎಸೆತಗಳಲ್ಲಿ ಭರ್ಜರಿಯಾಗಿ 99 ರನ್ ಗಳಿಸಿ ಔಟ್ ಆಗದೆ ಉಳಿದರು. ಹೌದು ಸ್ನೇಹಿತರೆ, ಅವರ ಈ ಬೃಹತ್ ಇನ್ನಿಂಗ್ಸ್ನಲ್ಲಿ 10 ಬೌಂಡರಿಗಳು ಬಂದರೆ 5 ಭರ್ಜರಿ ಸಿಕ್ಸರು ಸಹ ಬಂದಿದ್ದವು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಯಜುವೇಂದ್ರ ಚಾಹಲ್ ರವರು 2 ವಿಕೆಟ್ ಕಬಳಿಸಿ ಅಮೋಘ ಬೌಲಿಂಗ್ ಅನ್ನು ಪ್ರದರ್ಶಿಸಿದರು. ಈ ಮೊತ್ತವನ್ನು ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 4 ಎಸೆತಗಳು ಬಾಕಿ ಇರುವಂತೆಯೇ ತಂಡದ ಮೊತ್ತವನ್ನು ಬೆನ್ನಟ್ಟಿದ್ದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ನಾಯಕ ವಿರಾಟ್ ಕೊಹ್ಲಿ ಅವರು 42 ಎಸೆತಗಳಲ್ಲಿ 59 ರನ್ನು ಸಿಡಿಸಿದರೆ, ಮತ್ತೋರ್ವ ಸಿಡಿಲಬ್ಬರದ ಬ್ಯಾಟ್ಸ್ಮನ್ AB ಡಿವಿಲಿಯರ್ಸ್ ರವರು 38 ಎಸೆತಗಳಲ್ಲಿ 59 ರನ್ನು ಸಿಡಿಸಿದ್ದರು. ಇದರಲ್ಲಿ ಭರ್ಜರಿ 2 ಸಿಕ್ಸರ್ ಹಾಗೂ 5 ಬೌಂಡರಿಗಳಿದ್ದವು. ವಿರಾಟ್ ಕೊಹ್ಲಿಯವರ ವಿಕೆಟ್ ಪತನವಾದ ನಂತರ ಬ್ಯಾಟಿಂಗ್ ಆಡಲು ಬಂದ ಮಾರ್ಕಸ್ ಸ್ಟೋಯಿನ್ಸ್ ರವರು ಕೇವಲ 16 ಎಸೆತಗಳಲ್ಲಿ 28 ರನ್ನು ಗಳಿಸಿದರು. ಇದರಲ್ಲಿ ಬರೋಬ್ಬರಿ 4 ಬೌಂಡರಿಗಳಿದ್ದವು. ಈ ಮೂಲಕ ಬೆಂಗಳೂರನ್ನು ಗೆಲುವಿನ ದಡಕ್ಕೆ ಸೇರಿಸಿದರು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ IPL ಸೀಸನ್ನಲ್ಲಿ ಬೆಂಗಳೂರು ಗಳಿಸಿದಂತಹ ಮೊಟ್ಟ ಮೊದಲ ವಿಜಯದ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವು RCBಯ ಪಕ್ಕಾ ಅಭಿಮಾನಿಯಾಗಿದ್ದಲ್ಲಿ ಜೈ RCB ಎಂದು ಕಮೆಂಟ್ ಮಾಡುವುದನ್ನು ಮರೆಯಲೇಬೇಡಿ. ಹಾಗೂ IPL 2019 ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರೆಯಲೇಬೇಡಿ. ಧನ್ಯವಾದಗಳು ಸ್ನೇಹಿತರೆ.